ಅಲ್ಲಕಲೆ ನಿನಗೇನು ಬುದ್ಧಿ ಇಲ್ವಾ ನಿನಗೆ? ಹಾಂ, ಬುದ್ಧಿ ಇಲ್ವಲ್ಲ ನಿನಗೆ? ಅದಕ್ಕೆ ಗಾಡಿ ಒಳಗೆ ದಡ್ಡಿಗೆ ದಡ್ರಲ್ಲಂಗೆ ಆಡ್ತೀಯಲ್ಲ. ನಾನೇನತ್ತೆ ಮಾಡಿದೆ? ಇನ್ನೇನು ನೋವೇ ಫೋನ್ ಮಾಡಿದ್ಲಂತೆ, ಆಮೇಲೆ ದುಡ್ಡು ಹಾಕಿದ್ಲಂತೆ ಅಕೌಂಟ್ಗೆ. ಒಂಚೂರು ಹಣ್ಣು ತಂದು ಕೊಟ್ಬಿಡಿ ಅಂದ್ಬಿಟ್ಟು ಅದಕ್ಕೋಸ್ಕರವಂತೆ ತಂದಿದ್ದು. ಬಾಯಿ ಮುಚ್ಕೊಂಡು ಅದೇನು ಭಾಗ ಮಾಡಲ ನೀನು? ಅವನು ಹೋಗಿ ತಗೊಳಕ್ಕೆ ಹೊಂಟೋಗಿದ್ನ ಕಂಡಿದ್ಯಾ ನೀನು? ಕಾಣ್ದವ್ದ ನಾನು ಕಂಡಿವಿ ಅಂತ ಅದೇನು ಮಾತಾಡಿರೋ ಏನೋ. ಮನೆ ಒಳಗೆ ನಿಮ್ದಾಗಿರೋದು ಬೇಡವಾ? ನನಗೇನತ್ತೆ ಗೊತ್ತು? ಅವರು ಹೇಳ್ಬೇಕಾರೆ ನನಗೆ ಹೇಳ್ಬಿಟ್ಟು ನನ್ನ ಕೈಲಿ ಕೊಡೋರು ತಂದ್ಬಿಟ್ಟು ತಗೊಳ್ಳಿ ನೋವ್ಯ ಹೇಳಿದ್ಲು ಕೊಡಕ್ಕೆ ಹೇಳಿದ್ಲು ಅಂದ್ಬಿಟ್ಟು ಕೊಡಕ್ಕಾಯ್ತಿಲ್ವಾ? ನನ್ನ ಕೈಲಿ ಕೊಟ್ಟಿದ್ರೆ ಕೊಡ್ತಿದ್ದಿಲ್ಲ, ನಾನು ಅವರೇ ತಗೊಂಡು ಕೊಡಬೇಕು ಅನ್ನೋದೇನಿರೋದು. ಒಳ್ಳೆಲತ್ತ ಹೇಳ್ತೀನಿ ಕೇಳ್ಕೊ. ತಪ್ಪು ಮಾಡೋ ಮನ್ಸ ಹೇಳ್ಬಿಟ್ಟೆ ಮಾಡೋಕ್ಕಿಲ್ಲ. ಮಾಡಬೇಕು ಅಂದರೆ ಕದ್ದು ಮುಚ್ಚು ಮಾಡ್ಬೋದು, ಆಯಿತಾ? ಅವನ ಮನಸ್ಸಲ್ಲಿ ನೀನು ಅನ್ಯಾಯ ಮಾಡಬೇಕು, ಮೋಸ ಮಾಡಬೇಕು ಅನ್ನೋದು ಒಂಚೂರು ಇಲ್ಲ, ಸರಿಯಾ? ನಾನೇ ನನ್ನ ಮಗ ಅಂತ ಪರ ವಹಿಸ್ಕೊಂಡು ನಾನು ಹೇಳ್ತಾ ಇಲ್ಲ. ಇಷ್ಟ ಗಂಟೆ ಮಾತಾಡ್ಕೊಂಬರ್ನಿ ನಾನು. ನನ್ನ ಪಡಗೆ ನಾನು ಸುಮ್ಮನಿದ್ರು ಅವಳೆ ಕಣವ ಹಂಗೆ ಆಡೋದು ಅಂದ್ಕೊಂಡು ಹೊಸಿ ಬೇಜಾರು ಮಾಡ್ಕೊಂಡ. ಅವೆಲ್ಲ ಚಂದವಾ ಹೇಳು? ಏನಂಗೆ ಆಡೋದು ಮನೆ ಒಳಗೆ ನೀನು? ಏನು ಇಲ್ಲೇ ಸೆಟ್ಲಾಗ್ಬಿಡ್ತಿದ್ಲ ಅವಳು? ಅವೆಣ್ಣು ಅಷ್ಟು ಬಗೆಯಿಂದ ನಾನು ಬರೋಗಂಡು ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗೋದೆ. ಮೊದಲೇ ಹುಷಾರಿಲ್ದೋದಳು, ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಹಾಗೇನು ಯಾರೋಣೆ ಯಾರ್ಲೇವಣೆ ಅಯ್ಯೋ ಕರ್ಕೊಂಡೋಗಿ ಇರ್ಸ್ಕೊಂಡಿದ್ರಂತೆ ಕಣೋ. ಪಾಪಕ್ಕೆ ಏನು ಮಾಡಿದ್ರು ಏನು ಮುಟ್ಟಿದ್ರು ಪಪ್ಪ ಹಂಗೆ ಹಿಂಗೆ ಅಂತ ಅನ್ಸ್ಕೋಬೇಕಾ ನೀನು? ಅನ್ಸ್ಕೋಬೇಕಾ ಹೇಳು? ಒಂಚೂರಾರಿಯ ಬುದ್ಧಿ ಅನ್ನೋದು ಇರಬೇಕು ಮನ್ಸನ್ಗೆ. ಅದೇನು ಬುದ್ಧಿ ಕಲ್ತಿದ್ಯೋ ಕಾಣೆ ಕಣವ. ನಿಮ್ಗಳು ಕುಟೆ ಹೊಡೆದಾಡಕ್ಕಂತೂ ಆಯ್ಕಿಲ್ಲ. ಹಂಗಲ್ಲ ಕಣತ್ತೆ, ನನಗೆ ಬೇಜಾರಾಕಿಲ್ಲ ಮತ್ತೆ ಹೇಳ್ತೀರಿಯಲ್ಲ, ನನಗೆ ಬೇಜಾರಾಕಿಲ್ವಾ? ನನಗೆ ಎಷ್ಟು ಬೇಜಾರಾದದು ಹೇಳಿ ನೀವೇ. ಇವ್ರು ನನ್ನ ಕೈಲೇ ಕೊಡಬೇಕಾಗಿತ್ತು, ನಾನು ಕೂಡ ಸರಿಯಾಗಿ ಮಾತಾಡ್ತೇನೆ ಇಲ್ಲ. ಸರಿಯಾಗಿ ಮಾತಾಡ್ತಾ ಇಲ್ಲ? ಯಾಕೆ ಸರಿಯಾಗಿ ಮಾತಾಡ್ತಾ ಇಲ್ಲ ಹೇಳು? ನೀನು ಆಡೋದ್ಕೊಂಡು ಸರಿಯಾಗಿ ಮಾತಾಡ್ತಾ ಇಲ್ಲ. ಮಾತಾಡ್ಸೋಕೆ ಬರೋ ಸಾಕು ಮೀನಾಕ್ಷಿ ಮನೆ ಕಳಿಸಿ ಅಂತ ಅಂದಿ ಅಂತೆ. ಅವನೇನು ಮಾಡೋನು? ಕರ್ಕ ಬಂದಿರೋದು ಯಾರು? ನಿಂಗಮ್ಮ ತಾನೆ. ನೀನು ಕೇಳ್ಬೇಕಾ? ನಿಂಗಮ್ಮನ ಕೇಳ್ಕೋಬೇಕು ನೀನು. ಅದು ಬಿಟ್ಬಿಟ್ಟು ಅವ್ರೇನು ಮಾಡೋದ್ಲಿ? ಅವನೇನು ಮಾಡೋಣ? ಜ್ಞಾನ ಇರ್ಬೇಕು ನಿನ್ಗೂ. ಈಗ ಹೋಗೋ ತಾಯಿ, ಅದೇನಾದ್ರು ಮಾಡ್ಕೊಳ್ಳಿ, ನಮಗೇನು ನಿಮ್ಗಳು ಕುಟ್ಟ ಹೇಳೋಕ್ಕೆ ಹುಚ್ಚು ಬಂದ್ಬಿಡ್ತದೆ ಅಷ್ಟೇ. ಅಲ್ಲ, ಏನು ಬುದ್ಧಿ ಇಲ್ವಾ ನಿನ್ಗೆ? ಒಂಚೂರ್ವೆ ತಿಳುವಳಿಕೆ ಇಲ್ವಾ? ಜ್ಞಾನ ಇಲ್ವಾ? ಮಾನಿಲ್ವಾ ನಿನಗೆ? ಸುಮ್ಮನೆ ಒಳ್ಳೆ ಹಾವ್ತಾರವ ಮನೆ ಒಳಗೆ ನೆಮ್ಮದಿ ಹಂಗೆ ಹಾಳು ಮಾಡೋಣ ಅಂತ ಕಾಯ್ತಾ ಇರ್ತೀಯೇ. ಏನಾದ್ರು ಒಂದು ಸಿಕ್ಕೋ ಸಾಕು ಅಂತವ. ಅಲ್ಲ, ಏನಾದ್ರು ಒಂಚೂರು ಸಿಕ್ಕೋದು ಸಾಕು ಅಂದ್ಕೊಂಡು ಕಾಯ್ತಾ ಕುಂತಿರ್ತೀಯ ಕಣವ. ಕಾಯ್ತವ ಏನು ನೀವೇ ಸರಿ ಅತ್ತಾಗೆ. ನಿಮ್ಗಳು ಕುಟೆ ಹೊಡೆದಾಡಿ ನಮಗೂ ಒಂದಲ್ಲ ಒಂದಿನ ಲೂಜ್ ಬಂದ್ಬಿಡ್ತದೆ ಮಾತ್ರ. ಬುದ್ಧಿ ಬೇಡವಾ ಮನ್ಸನ್ಗೆ? ಬುದ್ಧಿ ಬೇಡವಾ ಹೇಳು? ಏನೋ ಓಲಿ ಅಯ್ಯೋ ಅಂತೆ ಮನ್ಸನು. ಈಗ ನೀನು ತಪ್ಪು ಮಾಡೇ ಇಲ್ವಾ? ಅವಳು ಹಬ್ಬಳೇ ತಪ್ಪು ಮಾಡಿರೋಳು ಮಾಡಬಾರ್ದಪ್ಪ. ಹಾಂ, ನಾವು ಮಾತಾಡಿದ್ರೆ ನಮಗೂ ಮಾತು ಬರ್ತಬೇಕಲ್ಲ ಮಾತಾಡೋಕ್ಕೆ. ನೀವು ಒಂಚೂರು ಅರ್ಥ ಮಾಡ್ಕೋಬೇಕು. ಈಗ ಏನು ಮಾಡಬಾರ್ದು ತಪ್ಪು ಏನು ಮಾಡಿದಳು ಹೇಳಿ ನೀನೇನು ತಪ್ಪನೇ ಮಾಡಿಲ್ವ? ಹಂಗಾರೆ ಅವಳು ಹಬ್ಬಳೇ ತಪ್ಪು ಮಾಡಿರೋಳು ಹೇಳ ನೀನೇ. ಸರ್ ಕುಟೆ ಫೋಟೋ ಹೊಡ್ಸ್ಕೊಂಡು ಊರಲ್ಲೆಲ್ಲವ ಅದೇ ಸುದ್ದಿ ಮಾತಾಡ್ಕೊಂಡು ಮಾರಾಮರೋದಿ ಹೋಯ್ತು. ಅವೆಲ್ಲನೂ ನಾವೇನು ಮರ್ತುಬಿಟ್ಟಿವಿ ಅನ್ಕೊಬಿಟ್ಟಿದೀಯಾ? ನೀನೇನು ಸಾಚವಾಗಿದೆಯಾ? ಮೂರು ಸತಿ ಮನೆ ಬಿಟ್ಬಿಟ್ಟೋದೆ. ನಿಮ್ಮ ಅವ್ನು ಕಟ್ಕೊಂಡು ಅಲ್ಲಿ ಇಲ್ಲಿ ಅಂತ ಸುತ್ತದೆ. ಏನು ಮಾಡ್ದೋ ಯಾರು ಗೊತ್ತು? ಯಾರಿಗಲೇ ಗೊತ್ತು? ಕಂಡಿದ್ವ ನಾವು ಮಾತಾಡಿದ್ರೆ ಒಂಚೂರು ಅರ್ಥ ಇರೋಂಗೆ ಮಾತಾಡಬೇಕು. ನೀವೇ ಸರಿಯಾಗಿ ಮಾತು ಕಲ್ತಿರೋರು, ನೀವೇ ಸರಿಯಾಗಿ ಹೇಳು. ಒಲೆ ಸುಮ್ಮನೆ ನಿಮ್ಗಳು ಕೂಟ ಎಲ್ಲ ಹೊಡೆದಾಡಕ್ಕೆ ಆಯ್ತಿರಕರ ನಮಗೆ. ನಾನೇನು ತಪ್ಪು ಮಾಡೋಕೆ ಹೋಗಿದ್ನ? ಅದು ಬೇಕು ಅಂತ ನನ್ನ ತಪ್ಪು ಬರಬೇಕು ಅಂದ್ಬಿಟ್ಟು ನನಗೆಲ್ಲ ಇದು ಮಾಡಿದ್ದು. ನಂದೇನು ತಪ್ಪಿತ್ತು? ತಪ್ಪು ಮಾಡಿದ್ಯೋ ಬಿಟ್ಟಿದ್ಯೋ ಯಾರು ಗೊತ್ತು? ನೀನು ಇನ್ನೊಬ್ರ ಮೇಲೆ ದೂರ್ಸಂಗಿರ್ತಾನೆ, ಇನ್ನೊಬ್ರ ಮೇಲೆ ಹಂಗೆ ಮಾತಾಡ್ತೀಯೋ ನೀನು, ಹಂಗೆ ತಾನೆ ಎಲ್ಲ ಮಿಕ್ತರುವೆ. ಒಂಚೂರ್ನಾರೇ ಅರ್ಥ ಮಾಡ್ಕೊಂಡು ಬಾಟ ಮಾಡೋದು ಕಲಿ ನೀನು. ನೀನೇ ಸರಿಯಲ್ಲ ಮಾತು ಕಲ್ತಿರೋಳು. ಅವಳ ಬಗ್ಗೆ ನೀನು ಯಾಕೆ ತರ ಕೆಡ್ಸ್ಕೊಂಡು? ನಾನು ಇಷ್ಟ ಗಂಟ್ಲು ಕುತ್ಕೊಂಡು ಮಾತಾಡಿ ನೀವು ಒಯ್ದನ್ ಕೊಟ್ಟೆ. ಇನ್ನೇ ಹೇಳದೆ ನಾನು ಯಾಕವ ಅವಳು ಸುದ್ದಿಗೆ ಹೋಗಾನೆ, ಅವಳು ಅಲ್ಲಿಗೆ ಹೋಗಾನೆ, ನನ್ನ ಪಾಡಿಗೆ ನಾನು ಇರ್ತೀನಿ, ನನಗೆ ಗೊತ್ತಿಲ್ವ ಏನು ಮಾಡಬೇಕು ಮುಟ್ಟಬೇಕು ಅಂತ. ಅವು ಸಾರು ಇಲ್ದದವ್ಳು ಕುಟೆ ಏನು ಈಗ ಸತ್ತಾಳು, ಏನೋ ಗಳು ಸತ್ತಾಳು, ಅವಳ ಜೀವ ಅವಳ ಕೈಲೇ ಇಲ್ಲ. ಏನಾದರೂ ಏನೋ ಸುಮ್ಮನೆ ನಾವ್ಯಾಕೆ ಮಾತಾಡಿ ನಿಷ್ಠರಾಗಬೇಕು? ಅವಳಿಗೆ ಯಾಕೆ ಮನ್ಸಿಗೆ ನೋವು ಮಾಡಬೇಕು ಅಂದ್ಕೊಂಡು ಅವನವನೇ ಮಾತಾಡೋದು ನೀನು ನೋಡಿದ್ದೀಯಾ? ಏನೋ ಅವ್ರ ಅಪ್ಪ ಅವೆಣ್ಣು ಫೋನ್ ಮಾಡಿ ಅಪ್ಪನಿಗೆ ಹೇಳ್ತು ಹಣ್ಣು ತಂದು ಕೊಟ್ಬಿಡು ಅಂತವ. ಕಾಸನ್ನು ಕಳಿಸಿದಾಳಂತೆ. ಇಲ್ಲಾಂದರೆ ತಂದು ಕೊಡಪ್ಪ ನೀನು ಅನ್ಬೋದಾಗಿತ್ತಾನೆ. ಅವೇನು ಅರ್ಥ ಮಾಡ್ಕೊಂಡು ನಮ್ಮಪ್ಪ ತಂದು ಕೊಡೋಕ್ಕಿಲ್ಲ, ತಂದು ಕೊಡೋದು ಬೇಡ ಅಂದ್ಬಿಟ್ಟು ಹಾಕ್ಕೊಂಡು ದುಡ್ಡು ಹಾಕಿದ್ದು ಅಂತಲ್ಲ. ನಿನಗೆ ಬುದ್ಧಿ ಬೇಡವಾ ನಿನಗೆ? ಯಾಕೆ ಹಿಂಗೆ ಆಡ್ತಾ ಇದೀಯೇ? ಯಾಕೋ ನನ್ನ ಮುನ್ಸಿಗೆ ನೆಮ್ಮದಿನೇ ಇಲ್ಲ ಕಣತೆ. ನನಗೆ ಯಾಕೋ ಭಾಳ ಮುನ್ಸಿಗೆ ನೋವು ಆಯ್ತದೆ. ಹಂಗಾದರೆ ಒಂದು 4 ದಿವಸ ಇದ್ಬಿಟ್ಟು ಬರೋದು ಎಲ್ಲಾರೇ. ಹೋಗು, ನಿನ್ನ ಕೂಡ ಹೊಡೆದಾಡಕ್ಕೆ ಆಯ್ತಿಲ್ಲ. ನಿಂಗೆ ಅಮ್ಮನ ಕೇಳ್ಕೊಂಡು ಎಲ್ಲಾರೇ ಓಟ್ ಬರೋಗು. ಎಲ್ಲಿ ಹೋಗೋಣತೆ? ಹೋಗಿ ನಿಮ್ಮ ದೊಡ್ಡವನ ಮನೆಗೂ ಎಲ್ಲಾರೇ. ಇನ್ನು ನಾವೇನು ಮಾಡವ ಹೇಳು? ಹೇಳಿ ನಮಗೆ ತಲೆ ಕೆಟ್ಟೋದಂಗೆ ಆಯ್ತದೆ. ನಿಮ್ಗಳು ಕುಟ್ಟ ಎಲ್ಲ ಹೊಡೆದಾಡಿ ಬೆಪ್ಪು ಅಂದ್ಬಿಡ್ತದೆ ನಮಗೆ. ಅರ್ಥ ಮಾಡ್ಕೊಂಡು ಬಾಟ ಮಾಡ್ಕೊಂಡು ಹೋಗೋರಿಗೆ ಏನಾದ್ರು ಹೇಳ್ಬೋದು. ನಿಮಗೆ ನಾವು ಹೇಳಿದ್ರು ಅರ್ಥ ಹಾಕಿಲ್ಲ. ಏನವ ಮಾಡೋದು? ಏನು ಮಾಡೋದು ಹೇಳು? ಸುಮ್ಮನೆ ಯಾವಾಗ ನೋಡು ನಿಂದು ಇದೇ ಒಂದು ರಗಳೆ ರಾಮಾಯಣ ಆಗೋಯ್ತು.
ನಿಮ್ಮ ಕುಟ್ಲೆ ಆಡೋದಾಯ್ತದಲ್ಲ ನಾವು ಏನು ಮಾಡಬೇಕು. ಸರಿ ಬುಡಿಯತ್ತೆ ಆಯಿತು, ತಪ್ಪಾಯಿತು. ಇನ್ನೊಂದ್ಸತಿ ನಾನು ಏನು ಅನ್ನಕ್ಕಿಲ್ಲ. ಒಂದು 4 ದಿವಸ ಇದು ಬರೋಗು ನಿಮ್ದು ಅಡುಗೆ ಒಂದು ಮನೇಲಿ ತೆಗೆ. ನೀನು ಇಲ್ಲಿ ಇದ್ಕೊಂಡು ಅದು ಇದು ಅಂದ್ಕೊಂಡು ತಿರ್ಗಾರಾಗಲೇ ರಾಮಾಯಣ ಶುರು ಮಾಡ್ಕೊಂಡು ಸುಮ್ಮನೆ ಇದು ಮಾಡ್ಕೋಬೇಡ, ಗೊಂದಲು ಮಾಡ್ಕೋಬೇಡ. ಹೋಗ್ಬಿಟ್ಟು ಬರಲೆ ಒಲೆ ಒಂದು 4 ದಿವಸ ಇದ್ಬಿಟ್ಟು ಬನ್ನಿ ಒಂದು ಮನೆಗೆ ಹೋಗಿ. ಅಜ್ಜಿ ಬೈತದೆ, ಹೇಳಿ ನೀವೇ ಒಂದು 4 ದಿವಸ ಇದ್ಬಿಟ್ಟು ಬರ್ತೀನಿ. ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ ನನಗೆ. ಹೋಗು ಬೇಡ ಅಂತ ಹೇಳಿದ್ರು ನಿನಗೆ, ಬೇಡ ಅಂತ ಹೇಳಿದ್ರಲ್ಲೇ ಹೋಗು ಅಂತ ನಾನು ಹೇಳ್ತಾ ಇರೋದು. ಹೋಗಿದ್ಬಿಟ್ಟು ಬರೋಗು. ಯಾರು ಬೇಡ ಅಂದರು? ಸುಮ್ಮನೆ ಬೇಡದವದಕ್ಕೆಲ್ಲ ತಲೆಗೆಡ್ಸ್ಕೊಂಡು ಮನ್ಸಾಳು ಮಾಡ್ಕೊಂಡು ಯಾಕೆ ಬೇಕವ? ಯಾಕೆ ಬೇಕು ಹೇಳು? ಅವನು ತಲೆಗೆಡ್ಸ್ಕೊಂಡು ತಲೆ ತಿನ್ಕೊಂಡು ಆ ಒಯ್ದ ನೋಡಿದ್ರೆ ನನ್ನ ಹಿಂಗೆ ಮನೇಲಿ ನೆಮ್ಮದಿಗೆ ಮನೆಗೆ ಬರೋಕೆ ಬಿಡೋಕ್ಕಿಲ್ಲ, ಕೂತ್ಕೊಳಕ್ಕೆ ಬಿಡೋಕ್ಕಿಲ್ಲ, ನಿಂತ್ಕೊಳಕ್ಕೆ ಬಿಡೋಕ್ಕಿಲ್ಲ. ಸುಮ್ಮನೆ ತಲೆಗೆಡ್ಸ್ಬಿಡುತ್ತಾಳೆ ಕಣವ ಅಂತ ಬೇಯ್ದಂಗೆ ಅಂತದೆ. ಎತ್ತಾಗೆ ಅಂತ ಸಾಯೋದ್ಲೆ, ಎತ್ತಾಗೆ ಅಂತ ಸಾಯೋದು ಹೇಳು? ಅರ್ಥ ಮಾಡ್ಕೋಬೇಕಲ್ಲ ನೀವೇ. ಅಯ್ಯೋ ಹೋಗವತ್ತಾಗ ತಾಯಿ ನಮ್ಮವನೇ. ಸುಮ್ಮನೆ ಅವನು ತಲೆಗೆಡ್ಸ್ಬೇಡ. ಇನ್ನು ಬಂದಳಂತ ಏನೊಂದು 10-12 ದಿವಸ ಹೇಳೋಳೆ ಬರ್ತೀನಿ ಕಣಜ್ಜಿ, ಇರೋಕ್ಕಿಲ್ಲ ನಾನು ಬಂದ್ಬಿಡ್ತೀನಿ ಅಂತವ. ಬರೋ ಗಂಟ ಸುಮ್ಮನಿರು, ತಾಳ್ಮೆ ತಕೋ. ಯಾಕಂಗೆ ಅಡಿಗೆ ನೀನು ಬರ್ತೀನಿ ಅಂತ ಅಂದಮೇಲೆ ಸುಮ್ಮನೆ ಇರಬೇಕು. ಬತ್ತಾಳೆ ಬಿಡು ಅಂತವ. ಅದು ಬಿಟ್ಬಿಟ್ಟು ನೀನು ಹಿಂಗೆ ಆಡಿದ್ರೆ ಎಷ್ಟು ಬೇಜಾರಾಯ್ಕಿಲ್ಲ ಹೇಳು? ಮತ್ತೆ ಕೋಪತ್ತಕ್ಕಿಲ್ವಾ? ಆಯಿತು ಬಿಡಿಯತ್ತೆ, ಇನ್ನು ಏನಾದ್ರು ಮಾಡ್ಕೊಳ್ಳಿ, ನಾನು ಏನು ಕೇಳಕ್ಕೆ ಹೋಗ್ತಿಲ್ಲ. ಹೋಗು. ನಿನ್ಗೆ ಅಷ್ಟು ಮನ್ಸು ಕೆಟ್ಟದೆ ಅನ್ನೋದಾದರೆ ಹೋಗ್ಬಿಟ್ಟೆ ಬರೋಕೆ ಒಂದು ಅಜ್ಜೆ. ಈಗೇನಂತೆ ಹೋಗ್ಬಿಟ್ಟೆ ಬಾ. ಇಲ್ಲ ಕಂದು ಬಿಡಿ, ಈಗೇನು ಮಾಡಕ್ಕೆ ಹೋಗೋಣ, ಒಯ್ಕಿಲಕತ್ತೆ. ಐಕಿಲ್ಲ ತಾನೇ, ಸುಮ್ಮನಿರು. ನಗಿತವ. ಆಗಿದ್ದೊಂದು ಪಂಗ ಮಾಡ್ಕೊಂಡು ಕಾಲ ಕಳಿ. ಅವಳಾಗ ಜೀವ ತೆಗ್ದಿಯೇ ಸಾಯವಳನ್ನ ಆ ಕರ್ಮ ನೀನೇ ಕೂತ್ಕೊಂಡಿಯೇ. ಈಗ ನೀನು ಮನೆಯೊಳಗೆ ಅದು ಇದು ಅದು ಅಂತ ಕದನ ತೆಗೆದ್ರು ಮಾತ್ರವ ಸರ್ ಬರೋಕ್ಕಿಲ್ಲ. ಹೇಳ್ತಾವನು ಕೇಳ್ಕೊ. ಸುಮ್ಮನೆ ನಾನು ಕ್ವಾಪ್ಗೆ ಬತ್ತು ಬರ್ಸ್ಬೇಡ ನೀನು ಲತ. ಸುಮ್ಮನೆ ಒಳ್ಳೆ ರೀತಿಲಿ ಇದ್ರೆ ನೀನು ಸರಿ ಆಯಿತು. ನೀನು ನಾನು ಕ್ವಾಪ್ಗೆ ಬರ್ಸೋದು ನಾನು ಅಂತ ಕೆಟ್ಟ ಮುಂಡೆ ಮೇಲೆ. ಸರಿ ಬಿಡಿಯತ್ತೆ ಆಯಿತು, ಇನ್ನೇನು ಮಾತಾಡೋಕ್ಕಿಲ್ಲ, ಸುಮ್ಮನೆ ಇರ್ತೀನಿ ಬಾಯಿ ಮುಚ್ಕೊಂಡು. ಅಷ್ಟು ಮಾಡು. ನಾನು ಅದನ್ನೇ ಹೇಳ್ತಾ ಇರೋದು ನಿನಗೆ. ಹೇಳಿದ್ನ ಅರ್ಥ ಮಾಡ್ಕೋಬೇಕು. ಅಯ್ಯೋ ಕಾಣೆ ಕಂಡ್ರವೆ ನಿಮ್ಗಳು ಕುಟ್ಟೆಲ್ಲ ಹೊಡೆದಾಡಿ ಸಾಕಾದಂಗೆ ಆಯ್ತು ನಮಗೆ. ನೀವೇ ಸರಿಯಾ? ಸುಮ್ಮನೆ ತೆಗೆ. ಏನೋ ಅವನು ಸಾಕಾಗಬೇಕಾಗಿ ಮನೆಗೆ ಬರ್ತಾನೆ. ಅಯ್ಯೋ ಬಿಡು, ನಮಗೇನು ಅವ್ರು ಏನಾರು ಮಾಡ್ಕೊಳ್ಳಿ, ನಾವು ನಗ್ನಗಿತ ಮನೇಲಿ ಇರೋದ ಅಂದ್ಕೊಂಡು ಅವ್ನು ಕುಟ್ಟು ನಗ್ನಗಿತ ಚೆನ್ನಾಗಿರ್ದಾನೆ ಬಿಟ್ಟು ಅವಳು ಬಂದವಳೆ. ಅವ್ಳು ಕಳಿಸು ಅಂದ್ರೆ ಅವಳ ಅವ್ನ ಕೈಲಿದ್ದದ ಹಿಂಗಮ್ಮ ಸುಮ್ಮನದಾಳ ಕರ್ಕ ಬಂದಿರೋದು ಅಂತದಪ್ಪ. ಸುಮ್ಮನೆ ಇರು. ಇಲ್ಲ 4 ದಿವಸ ದೊಡ್ಡವನ ಮನೆಗೆ ಹೊಂಟ್ಬಿಟ್ಟು ಹೋಗ್ಬಿಟ್ಟು ಬರೋಗು. ಸರಿ ಆಯಿತು, ನೋಡ್ತೀನಿ ಬಿಡಿ. ನಾನು ದೊಡ್ಡವನ್ ಫೋನ್ ಮಾಡ್ತೀನಿ. ಊರಲ್ಲಿದ್ದದ ದೊಡ್ಡವ ಇಲ್ಲ ಎಲ್ಲರೂ ಹೋಗಿದ್ದದೇನೋ ಕೇಳ್ಕೊತೀನಿ. ಏನಾದ್ರು ಊರಲ್ಲಿ ಇವನಿ ಕತೆ ಬಾ ಅಂದ್ರೆ ಹೋಯ್ತೀನಿ. ಹೋಗ್ಬಿಟ್ಟು ಬರೋಗು. ಸರಿ ಕಣತೆ ಆಯಿತು. ನೀನು ತಲೆ ಲೂಜ್ ಮಾಡ್ಕೊಳ್ಳೋದಾದ್ರೆ ನಮ್ಗಳಿಗೂ ಲೂಜ್ ಮಾಡ್ಬಿಡ್ತೀಯ ತೆಗೆ. ಅಯ್ಯೋ ತಾಯಿದಿರ ಹೋಗ್ರವ. ನಿಮ್ಗಳು ಕುಟ್ಟೆಲ್ಲ ಹೊಡೆದಾಡಿ ಲೂಜ್ ಬಂದ್ಬಿಡ್ತದೆ ಒಂದಲ್ಲ ಒಂದು ದಿವಸಕ್ಕೆ ಮಾತ್ರವ. ಅಯ್ಯ ಸರಿ ಬಿಡಿಯತ್ತೆ ಆಯಿತು, ತಪ್ಪಾಯಿತು. ಸರಿ ಬಿಡಿ. ಹೋಗು. ಎದ್ದೆಲ್ಲಿ ಸಿಂಕಲ್ಲಿ ಪಾತ್ರೆ ಅಷ್ಟು ದೊಡ್ಕಂಗೆ ಕೂತದೆ. ಹೋಗಿ ಬೆಳಗೋಗು. ಬೇಡ್ದವ್ದಾರ ನೀ ಯತ್ನೆ ಮಾಡ್ಕೊಂಡು ಮನ್ಸಾಳು ಮಾಡ್ಕೊಬೇಡ. ನೀನು ಮನ್ಸಾಳು ಮಾಡ್ಕೊಳ್ಳೋದಾದ್ರೆ ಮನೇಲಿ ಇರೋರಿಗೆಲ್ಲ ಮನ್ಸಾಳು ಮಾಡಬೇಡ. ಹೋಗು ತಾಯಿ, ಹೋಗು ಪುಣ್ಯತ್ಕಿತಿ. ನಿಮ್ಮ ಕುಟ್ಟೆಲ್ಲ ಮುಂಡೆ ಹೊಡೆದರ್ಕೊಂಡು ಸತ್ತಾಳು. ಅಯ್ಯಪ್ಪ ದೇವ್ರೆ ಭಗವಂತ. ಅದೇನು ಕಾಣೆ ಕಣವ. ನಿಜವಾಗ್ಲೂ ತಲೆ ಲೂಜ್ ಬರ್ಸ್ಬಿಡ್ತಿದ್ದೀರಿ ಮಾತ್ರವ. ತಲೆಯ ಲೂಜ. ಹೋಗು ಪಾತ್ರೆ ಬೆಳಗ್ಗೆ ಹೋಗಿ. ಸರಿ ಬಿಡಿಯತ್ತೆ ಆಯಿತು. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.